ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿನ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ಸಿಹಿ ಕುಂಬಳಕಾಯಿ ಕೊಟ್ಟೆ ಕಡುಬು ಅಂತಲೂ ಕರೀತಾರೆ. ಸೊ ಸ್ವೀಟ್ ಪಂಪ್ಕಿನ್ ಕಡುಬು. ಸೊ ತುಂಬಾ ಟೇಸ್ಟಾಗಿರುತ್ತೆ. ಇದು ಒಮ್ಮೆ ನೀವು ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಬಿಸಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ಒಂದು ಅದ್ಭುತವಾದಂಥ ರುಚಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ತಡೆಯೋಕ್ಕೆ ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂಥೇಳಿ ತೋರಿಸ್ತೀನಿ. ಹಾಗೆಯೇ ಬನ್ನಿ, ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಅಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ಮಾಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೊನೆಯವರೆಗೂ ನೀವು ಮಿಸ್ ಮಾಡ್ದಲೇ ನೋಡಿ, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಸೊ ಹಾಗಿದ್ರೆ ಬನ್ನಿ, ಯಾವ ರೀತಿ ಮಾಡಿದೆ ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಈ ಪಂಪ್ಕಿನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಇದನ್ನು ತಂದು ಸುಮಾರು ದಿನವೇ ಆಗಿತ್ತು ನಮ್ಮ ಮನೇಲಿ. ಅಂದರೆ ಸುಮಾರು 1 ಮಂತ್ ಆಗಿತ್ತು, ಏನೂ ಆಗಿಲ್ಲ, ಹಾಗೇ ಇಟ್ಟಿದ್ದೆ. ಮಾಡೋಕ್ಕೆ ಟೈಮ್ ಇರಲಿಲ್ಲ, ಮದುವೆ ಹಾಗೆ ಹೀಗೆ ಅಂಥೇಳಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ಇದಕ್ಕೆ ಇವಾಗ ಕಾಲ ಈಗ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ತಡೆಯೋಕ್ಕೆ ಬನ್ನಿ, ಮಾಡೋದು ಹೇಗೆ ಅಂಥೇಳಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ವ್ಲಾಗ್. ಕಂಪ್ಲೀಟ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ನೋಡಿ, ಈ ಸ್ವೀಟ್ ಪಂಪ್ಕಿನ್ ಅಂತ ಹೇಳ್ತಾರಲ್ವ, ಸಿಹಿ ಕುಂಬಳಕಾಯಿ, ಇದು ಸುಮಾರು ಒಂದೊಂದು ಏನಿಲ್ಲ ಅಂದರೂ ಒಂದು 700 ಗ್ರಾಮ್ ಬರುತ್ತೆ. ಸೊ 1.25 kg ಆಗುವಷ್ಟು ಇದೆ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ತುರಿದು ಇಟ್ಕೋಬೇಕು. ಸೊ ಆ ಪ್ರೊಸೀಜರ್ನ ಇವಾಗ ಮಾಡೋಣ. ಬೇಕಾಗಿರುವಂತಹ ಪದಾರ್ಥಗಳನ್ನ ನೋಡೋದಾದರೆ, ಸ್ವೀಟ್ ಪಂಪ್ಕಿನ್ನ ನಾನು ಈ ರೀತಿ ತುರಿದ್ಬಿಟ್ಟು ಇಟ್ಟಿರೋ ಅಂಥದ್ದು ನೋಡಿ, ಎಷ್ಟು ಫೈನಾಗಿ ನಾವು ತುರಿದ್ಬಿಟ್ಟು ಇಟ್ಟಿರೋ ಅಂಥದ್ದು. ಸೊ ಹಾಗೆಯೇ ಒಂದು ಅರ್ಧ ಕೆ ಜಿ ಆಗೋಷ್ಟು, ಅರ್ಧ ಕೆ ಜಿಕ್ಕಿಂತ ಅಷ್ಟಿಲ್ಲ, ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅರಿಶಿನ ಬೇಕಾಗುತ್ತೆ. ಇದು ನೋಡೋಕ್ಕೆ ಶುಂಠಿ ಥರ ಇದೆ, ಆದರೆ ಇದು ಅರಿಶಿನ. ಇಲ್ಲಿ ನೋಡಿ, ಹಸಿ ಅರಿಶಿನ. ಇಲ್ಲ ಅಂದರೆ ಅರಿಶಿನ ಬದಲು ಅರಿಶಿನದ ಎಲೆ ಬರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದು ಸಿಗಲಿಲ್ಲ, ಹಾಗಾಗಿ ನಾನು ಹಸಿ ಅರಿಶಿನನೇ ತೊಗೊಂಡಿದ್ದೀನಿ. ಮತ್ತು ತುಪ್ಪ ಬೇಕಾಗುತ್ತೆ, ಹಾಗೆಯೇ ಒಣಕೊಬ್ಬರಿ ತುರಿ ಬೇಕಾಗುತ್ತೆ, ಮತ್ತು ಏಲಕ್ಕಿ ಒಂದು 4, ಹಾಗೆಯೇ ಸಾಲ್ಟ್ ಬೇಕಾಗುತ್ತೆ, ಮತ್ತು ಒಂದು 200 ಗ್ರಾಮ್ ಆಗೋವಷ್ಟು ನಾನು ರವೆನ ತೊಗೊಂಡಿದ್ದೀನಿ. ಈ ರವೆ ಬಂದು ಉಪ್ಪಿಟ್ಟಿಗೆ ಹಾಕ್ತಾರಲ್ವ ರವೆ, ಆ ರವೆ ತೊಗೊಂಡಿರೋ ಅಂಥದ್ದು. ಸೊ ಇವಾಗ ಮಾಡೋದು ಹೇಗೆ ಅಂಥೇಳಿ ತಿಳಿಯೋಣ ಬನ್ನಿ. ಸೊ ನೆಕ್ಸ್ಟು ಮೇನಾಗಿ ಬಾಳೆದೆಲೆ ಬೇಕಾಗುತ್ತೆ. ಬಾಳೆದೆಲೆ ಇಲ್ಲ ಅಂದರೂ ಅರಿಶಿನದ ಎಲೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅರಿಶಿನದ ಎಲೆ ಬದಲೇ ಹಸಿ ಅರಿಶಿನ ತೊಗೊಂಡಿದ್ದೀನಿ. ಈ ಹಸಿ ಅರಿಶಿನ ತೆಗೆದ್ಬಿಟ್ಟು ಸಿಪ್ಪೆ ತೆಗೆದು ನೀಟಾಗಿ ತುರಿದ್ಬಿಟ್ಟು ರಸ ತೆಗಿಬೇಕು, ಆಮೇಲೆ ಯೂಸ್ ಮಾಡೋ ಅಂಥದ್ದು. ಸೊ ಇವಾಗ ಮಾಡೋ ವಿಧಾನನ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ, ಒಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಕಾಯಲಿ. ಇವಾಗ ಕಾದ ನಂತರ ನಾನು ರವೆನ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲೇ. ಸೊ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟ್ ಕೂಡ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ನೀವು ಕೂಡ ಮನೇಲಿ ಇದೇ ಪ್ರೊಸೀಜರ್ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹೀಗೆ ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ರೀತಿಯಲ್ಲಿ ಹುರ್ಕೋದ್ರೆ ಸಾಕು. ಸೊ ಇದು ಇವಾಗ ಕೆಂಪಗೆ ಆಗ್ತಾ ಬರ್ತಾಯಿದೆ. ಇದ್ರ ಜೊತೆಗೆ ನಾನು ಏಲಕ್ಕಿನ ಪುಡಿನ ಈ ರೀತಿ ಪುಡಿ ಮಾಡಿ ಹಾಕ್ತಾ ಇರೋಂಥದ್ದು. ಹಾಗೆಯೇ ಕಾಯಿ ತುರಿ ಇದೆಯಲ್ವ, ಒಣ ಕೊಬ್ಬರಿದು, ಸೊ ಅದನ್ನು ಕೂಡ ಜೊತೆಗೆ ಹಾಕಿಬಿಟ್ಟು
ಈ ರೀತಿ ಮಿಕ್ಸ್ ಮಾಡಿ ಒಂದ್ಸರಿ ಫ್ರೈ ಮಾಡಿಬಿಡೋಣ ಈ ರೀತಿ. ಸೊ ತುಪ್ಪದಲ್ಲೇ ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ. ಸೊ ಬೇಕಿದ್ರೆ ನಿಮಗೆ ಕುಕ್ಕಿಂಗ್ ಆಯಿಲಲ್ಲೂ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಚೆನ್ನಾಗಿ ರವೆ ಫ್ರೈ ಆಗಬೇಕು ಅಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಇವಾಗ ಆಗಿದೆ. ಇಷ್ಟು ಕೆಂಪಗಾಗೋವರೆಗೂ ಹುರಿದ್ರೆ ಸಾಕು. ಇದನ್ನ ಇವಾಗ ತೆಗೆದು ಬಿಡ್ತೀನಿ. ಸೊ ಇಷ್ಟಾದರೆ ಸಾಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಸ್ವಲ್ಪ ಅಗಲವಾದ ಪಾತ್ರೆಗೆ ಇದನ್ನು ಇವಾಗ ಹಾಕ್ಕೋತೀನಿ. ಸೊ ನೀವು ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಒಂದು ಅಗಲವಾದ ಪಾತ್ರೆ ಒಳಗೆ ಹಾಕ್ಕೊಳ್ಳಿ. ಇದನ್ನು ನಾನಿವಾಗ ಈ ರೀತಿ ದೊಡ್ಡದಾಗಿರೋ ಒಂದು ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ಏನು ಇವಾಗ ತುರಿದಿಟ್ಟಿದ್ವಲ್ವ ಸ್ವೀಟ್ ಪಂಪ್ಕಿನ್ನು, ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದನೇ ಹೀಗೆ. ಬೇಕಾದರೆ ನೀವು ದ್ರಾಕ್ಷಿ ಗೋಡಂಬಿ ಅದನ್ನೆಲ್ಲ ಬೇಕಿದ್ರೆ ತುಪ್ಪದಲ್ಲಿ ಕರೆದು ಹಾಕ್ಬೋದು. ಸೊ ನಮ್ಮನೇಲಿ ಅದು ಯಾವುದು ತಿನ್ನಲ್ಲ ದ್ರಾಕ್ಷಿ ಗೋಡಂಬಿ, ಸೊ ಹಾಗಾಗಿ ನಾನು ಅದನ್ನ ಹಾಕ್ತಾಯಿಲ್ಲ. ಸೊ ಹೀಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಅರಿಶಿನ ಈ ರೀತಿ ರಸ ತೆಗೆದು ಇಟ್ಟಿದ್ದೀನಿ. ಹಸಿ ಅರಿಶಿನ ನೋಡಿದ್ರಲ್ವ ನೀವು ಆವಾಗಲೇ, ಅದರ ಒಂದು ರಸನ ಈ ರೀತಿ ತೆಗೆದಿಟ್ಟಿದ್ದೀನಿ. ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ. ಇವಾಗ ಬೆಲ್ಲನ ಹಾಕ್ಕೊಳ್ಳಿ. ಇದಕ್ಕೆ ನೀವು ಪುಡಿ ಮಾಡಿ ಇಟ್ಟಿದ್ವಲ್ವ ಆ ಬೆಲ್ಲನೂ ಕೂಡ ಹಾಕ್ಕೊಳ್ಳಿ. ಕಾಯಿ ತುರಿ ಏಲಕ್ಕಿ ಅದನ್ನೆಲ್ಲ ಆಲ್ರೆಡಿ ನಾವು ರವೆನ ಉರಿಯುವಾಗಲೇ ಹಾಕಿದ್ದೀವಿ. ಸೊ ಅದೆಲ್ಲ ಕೂಡ ಇದರಲ್ಲಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೆಕ್ಸ್ಟು ಒಂದು ಚಿಟಿಕೆ ಆಗೋವಷ್ಟು ಸಾಲ್ಟನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಮತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರೀತಿಯಾಗಿ ಬಾಳೆದೆಲೆನ ನಾನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಸೊ ಅದರೊಳಗೆ ನಾನು ಏನು ಮಿಕ್ಸ್ ಮಾಡಿಟ್ಟಿದ್ನಲ್ವ ಅದನ್ನು ಈ ರೀತಿಯಾಗಿ ಇಡಬೇಕು. ಹೀಗೆ ಈ ರೀತಿ ಹಾಕಿ ಹೀಗೆ ಫೋಲ್ಡ್ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಮತ್ತೆ ಹೀಗೆ ಕಟ್ಟಬೇಕು ನೀಟಾಗಿ. ಕಟ್ಬಿಟ್ಟು ಇದೇ ಥರನೇ ಹೀಗೆ ಇಟ್ಟರೆ ಆಯಿತು. ಸೊ ಇವಾಗ ಇದಷ್ಟನ್ನು ಕೂಡ ನಾವು ಅದೇ ಥರನೇ ಮಾಡ್ಕೋಬೇಕು. ಇದಷ್ಟನ್ನು ಇವಾಗ ಈ ರೀತಿಯಾಗಿ ಕಟ್ಟಿ ಇಟ್ಟಿದ್ದೀನಿ ಬಾಳೆದೆಲೆಯಲ್ಲಿ. ಇದಕ್ಕೇನೆ ಕೊಟ್ಟೆ ಕಡುಬು ಅಂತೇಳಿ ಹೇಳೋದು. ಸೊ ಇವಾಗ ನಾನು ಒಂದು ಪಾತ್ರೆ ಒಳಗೆ ಈ ರೀತಿ ನೀರು ಹಾಕಿ ಇಟ್ಟಿದ್ದೀನಿ. ಸೊ ನೀವು ಇಡ್ಲಿ ಪಾತ್ರೆ ಒಳಗೆ ಹಾಕ್ಬಿಟ್ಟು ಬೇಕಾದರೂ ಬೇಯಿಸ್ಕೋಬೋದು. ಸೊ ಇವಾಗ ಇಡ್ಲಿ ಪಾತ್ರೆ ಒಳಗೂ ಕೂಡ ಹಾಕಿ ನೀವು ಬೇಯಿಸ್ಕೋಬೋದು. ನಾನು ದೊಡ್ಡದಾದ ಪಾತ್ರೆ ಒಳಗೆ ಈ ರೀತಿ ನೀರು ಹಾಕ್ಬಿಟ್ಟು ಇದನ್ನು ಈ ರೀತಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ನೆಕ್ಸ್ಟು ಫುಲ್ಲಾಗಿ ಕ್ಲೋಸ್ ಮಾಡಿಬಿಡೋಣ. ಹೀಗೆ ಇದೊಂದು ಹಾಫ್ ಆನ್ ಅವರ್ ಬೇಯಬೇಕು ಚೆನ್ನಾಗೆ. ಇಲ್ಲಿ ನೋಡಿ ಇದೊಂದು ಅರ್ಧ ಗಂಟೆ ಆಗಿದೆ. ಇವಾಗ
ಸೊ ಇದು ಆಗಿದೆ ನೋಡಿ. ಇವಾಗ ಓಪನ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡ್ತೀನಿ, ತುಂಬ ಬಿಸಿ ಇರೋದರಿಂದ. ದೂರದಿಂದ ಮಾಡು. ಇವಾಗ ನೋಡಿ ಇದು ತಣ್ಣಗಾಗಿದೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದಕ್ಕೆ ಇವಾಗ ನಾನು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಒಂದು ಅದ್ಭುತವಾದಂಥ ಟೇಸ್ಟು, ಒಂದೊಳ್ಳೆ ಆರೋಗ್ಯಕರವಾದಂಥ ರೆಸಿಪಿ ಅಂತಲೇ. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ರೆಸಿಪಿಯೊಂದಿಗೆ ಮತ್ತೆ ನಾನು ಖಂಡಿತ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.